ಎಲ್ಲರಿಗೂ ನಮಸ್ಕಾರ. ಟ್ರಾವೆಲ್ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಶಿಂಧೆ. ಸ್ವೀಡನ್ನಲ್ಲಿ ಒಂದು ಹೃದಯ ಸ್ಪರ್ಶಿ ಜನಪರ ಚಳುವಳಿ ಅಸಂಖ್ಯ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದು ಭಾವನಾತ್ಮಕವಾಗಿ ಮತ್ತು ಭೌತಿಕವಾಗಿ ಎರಡೂ ರೀತಿಯಲ್ಲಿ ನೆರವಾಗುತ್ತಿದೆ. ಇದನ್ನು ವಾಲ್ ಆಫ್ ಕೈಂಡ್ನೆಸ್ ಎಂದು ಕರೆಯುತ್ತಾರೆ. ಇದರ ಕಲ್ಪನೆ ಸರಳ. ಸಾರ್ವಜನಿಕ ಬೇಲಿಗಳು, ಮನೆಯ ಹೊರಗೋಡೆಗಳು ಮತ್ತು ಕಿರಿದಾದ ರಸ್ತೆಗಳ ಗೋಡೆಗಳನ್ನು ಜನ ಬಳಸಿಕೊಂಡು ತಮ್ಮ ಬಳಿ ಇರುವ ಜಾಕೆಟ್ಗಳು, ಶಾಲ್ಗಳು, ಶೂಗಳು, ಶಾಲಾ ಬ್ಯಾಗ್ಗಳು ಮತ್ತು ಇತರ ಅಗತ್ಯ ವಸ್ತುಗಳನ್ನು ಗೋಡೆಗೆ ತೂಗು ಹಾಕಬಹುದು. ನೇತು ಹಾಕಿದ ವಸ್ತುಗಳಲ್ಲಿ ಯಾರು ಬೇಕಾದರೂ ತಮಗೆ ಬೇಕಾದುದನ್ನ ತೆಗೆದುಕೊಂಡು ಹೋಗುತ್ತಾರೆ. ಇದು ನಂಬಿಕೆ ಮತ್ತು ಘನತೆಯ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ವ್ಯವಸ್ಥೆ ಅಂದ್ರೆ ತಪ್ಪಿಲ್ಲ. ಇಲ್ಲಿ ಯಾವುದೇ ದಾಖಲೆ ಪತ್ರಗಳಿಲ್ಲ, ಪ್ರಶ್ನೆಗಳಿಲ್ಲ, ಮುಜುಗರವೂ ಇಲ್ಲ. ಕೇವಲ ಸಮುದಾಯದ ಸದಸ್ಯರು ಒಬ್ಬರಿಗೊಬ್ಬರು ಅನಾಮಧೇಯವಾಗಿ ಮತ್ತು ಮುಕ್ತವಾಗಿ ಸಹಾಯ ಮಾಡುತ್ತಾರೆ. ಒಂದು ಸಣ್ಣ ಸಹಾಯವೂ ಸಹ ದೊಡ್ಡ ಬದಲಾವಣೆ ತರಬಲ್ಲದು ಎಂಬ ನಂಬಿಕೆಯ ಮೇಲೆ ಇದು ಕಾರ್ಯನಿರ್ವಹಿಸುತ್ತದೆ. ಸ್ವೀಡನ್ನ ಭೀಕರ ಚಳಿಗಾಲದಲ್ಲಿ ಇಂಥ ದಯಾಗೋಡೆಗಳನ್ನು ನೀವು ಹೆಚ್ಚಾಗಿ ಬಸ್ ನಿಲ್ದಾಣಗಳು, ರೈಲು ನಿಲ್ದಾಣಗಳು ಅಥವಾ ದಿನಸಿ ಅಂಗಡಿಗಳ ಬಳಿ ಜನಸಂದಣಿ ಇರುವ ಸ್ಥಳಗಳಲ್ಲಿ ಕಾಣಬಹುದು. ಕೆಲವು ಕುಟುಂಬಗಳು ಇದನ್ನ ವಾರಾಂತ್ಯದ ಸಂಪ್ರದಾಯವನ್ನಾಗಿ ಸಹ ಮಾಡಿಕೊಂಡಿವೆ. ಮಕ್ಕಳಿಗೆ ಸಹಾನುಭೂತಿ ಮತ್ತು ಮಾನವೀಯತೆ ಕಲಿಸಲು ಇದು ನೆರವಾಗಿದ್ದು, ಮಕ್ಕಳು ಸಹ ವಸ್ತುಗಳನ್ನ ವಿಂಗಡಿಸಿ ಮಡಚಿ ಗೋಡೆಗೆ ಹಾಕಲು ಸಹಾಯ ಮಾಡುತ್ತಾರೆ. ಸ್ಥಳೀಯ ಕಲಾವಿದರು ಈ ಗೋಡೆಗಳ ಮೇಲೆ ಭಿತ್ತಿ ಚಿತ್ರಗಳನ್ನು ಅಥವಾ ಸ್ಫೂರ್ತಿದಾಯಕ ಉಲ್ಲೇಖಗಳನ್ನ ಬರೆದು ಅವುಗಳನ್ನು ಅರ್ಥಪೂರ್ಣ ಕಲಾಕೃತಿಯಾಗಿ ಪರಿವರ್ತಿಸಿದ್ದಾರೆ. ಕೆಲವರು ಆಹಾರ ಪೊಟ್ಟಣಗಳು, ನೈರ್ಮಲ್ಯ ವಸ್ತುಗಳು ಅಥವಾ ಆಟಿಕೆಗಳನ್ನು ಸಹ ಬುಟ್ಟಿಗಳಲ್ಲಿ ಇಡುತ್ತಾರೆ. ಬಡತನವನ್ನ ನಿವಾರಿಸಲು ಸರ್ಕಾರವೇ ದೊಡ್ಡ ಯೋಜನೆ ಹಮ್ಮಿಕೊಳ್ಳಬೇಕಿಲ್ಲ ಅಥವಾ ಇಂಥ ಕಾರ್ಯಕ್ಕೆ ದೊಡ್ಡ ಮಟ್ಟದ ಹಣಕಾಸು ಅಗತ್ಯವೂ ಇಲ್ಲ. ಕೆಲವೊಮ್ಮೆ ಕೇವಲ ಒಂದು ಹುಕ್ಕು, ಒಂದು ಕೋಟ್ ಮತ್ತು ಒಂದು ಜೊತೆ ಶೂ ಸಹ ಅಗತ್ಯವಿರುವವರಿಗೆ ವರವಾಗಿ ಪರಿಣಮಿಸಬಲ್ಲದು ಎಂಬುದನ್ನ ವಾಲ್ ಆಫ್ ಕೈಂಡ್ನೆಸ್ ತೋರಿಸುತ್ತದೆ. ಇದು ಸಹಾನುಭೂತಿಯ ಒಂದು ಮೂಕ ಕ್ರಾಂತಿ. ಈ ಗೋಡೆ ಹೆಚ್ಚು ಹೊಂದಿರುವವರು ಮತ್ತು ಕಡಿಮೆ ಹೊಂದಿರುವವರ ನಡುವೆ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ. ವಾಲ್ ಆಫ್ ಕೈಂಡ್ನೆಸ್ ಒಂದು ಜಾಗತಿಕ ಚಳುವಳಿಯಾಗಿದ್ದು, ಇದು ಇರಾನ್ನಿಂದ ಆರಂಭವಾಗಿ ನಂತರ ಸ್ವೀಡನ್ ಸೇರಿದಂತೆ ವಿಶ್ವದ ಹಲವಾರು ದೇಶಗಳಿಗೆ ಹರಡಿದೆ. ಇದು ಯಾವುದೇ ಒಂದು ದೊಡ್ಡ ಸರ್ಕಾರಿ ಅಥವಾ ಸಾಂಸ್ಥಿಕ ಯೋಜನೆಯಲ್ಲ. ಬದಲಾಗಿ ಇದು ಜನರು ತಮ್ಮ ಸ್ವಂತ ಮನೆಯ ಬಳಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಪ್ರಾರಂಭಿಸುವ ಒಂದು ಜನಪರ ಆಂದೋಲನ. ಮತ್ತಷ್ಟು ವಿಶೇಷ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ನಿಮ್ಮ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.